Hello everybody, welcome to Sumukha eSolutions, and in today's we'll be discussing about daily newspaper analysis from 1st to 10th April 2024. Okay, and also goupsc.com ಅಂತ ಹೇಳುವಂತ ನಮ್ಮ ವೆಬ್ಸೈಟ್ ನ ಮುಖೇನ ಟೆಸ್ಟ್ ಸೀರೀಸ್ಗಳು ಲಾಂಚ್ ಆಗಿದೆ. ಸೊ ಹಾಗಾಗಿ ಈ ಆಪ್ ಅನ್ನು ಆದಷ್ಟು ಬೇಗ ಡೌನ್ಲೋಡ್ ಮಾಡಿ, ಲಿಂಕ್ಗಳೆಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಕೈಂಡ್ಲಿ ಗೋ ಥ್ರೂ ದಿಸ್. ಐ ಪ್ರಾಮಿಸ್ ಯು ದ್ಯಾಟ್ ಈ ಎಲ್ಲಾ ಡೀಟೇಲ್ಸ್ಗಳು, ಈ ಟೆಸ್ಟ್ ಸೀರೀಸ್ಗಳು, ಈ ವಿಡಿಯೋಸ್ಗಳು ನಿಯಮಿತವಾಗಿ ನೀವು ವಾಚ್ ಮಾಡಿದ್ರೆ ಮುಂಬರುವಂತ ಹೆಚ್ಚಿನ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಖಂಡಿತ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಒಳ್ಳೆ ರೀತಿಯ ಸ್ಕೋರ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ, ಬಹಳಷ್ಟು ವಿಚಾರಗಳಿದೆ. ಅದರಲ್ಲಿ ಪ್ರಮುಖವಾದದ್ದು ಅಗ್ನಿ ಮಿಸೈಲ್ ಕುರಿತ ಹಾಗೆ ಪೋಯಂ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಬಗ್ಗೆ ಅಲ್ಲ, ಇಟ್ ಈಸ್ ಅ ಸ್ಟ್ರಾಟಜಿ ರಿಲೇಟೆಡ್ ಟು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಾಗೆ, ಹಾಗೆ ಕಚ್ಚಾತೀವು ದ್ವೀಪದಲ್ಲಿ ಎದ್ದಿರುವಂತಹ ಕೆಲವೆಲ್ಲ ಹಿನ್ನೆಲೆಗಳಿಗೆ ಅನುಗುಣವಾಗಿ ಈ ಎಂಟೈರ್ ಎಪಿಸೋಡ್ ನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ನಾವು ಈ ಒಂದು ವಿಡಿಯೋ ಮುಖೇನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಇದು ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು. Cataract affects which part of the eye? The answer is lens. Madras eye is an eye disease and it affects which part of the eye? It is conjunctiva. Atmospheric river that carries moisture from the Amazon to the Andes and the Atacama Desert are called as Rios Valados. Which is the highest civilian award of Bhutan? The answer is Order of the Druk Gyalpo. Edwards syndrome is caused due to the presence of the extra copy of which chromosome? The answer is chromosome 18. Write the correct sequence of the top 5 countries based on their percentage contribution to global TB cases in 2022. For this, the answer is India, Indonesia, China, Philippines, and Pakistan. So few of the students have, attempted these questions, and I'm very happy. We are very happy that at least they are going through the videos and, ನಮ್ಮ ಎಫರ್ಟ್ಸ್ಗೆ ಒಂದು ಯಾರೋ ಒಂದು ಬೆಲೆ ಕಟ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಮಗೆಲ್ಲ ಒಂದು ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದೋಸ್ ಸ್ಟೂಡೆಂಟ್ಸ್. ಖಂಡಿತವಾಗಿ ನಿಮ್ಮ ಈ ಒಂದು ಪ್ರಿಪರೇಷನ್ ನಿಮ್ಮ ತಯಾರಿಗೆ ಖಂಡಿತವಾಗಿ, ಎಕ್ಸಾಮ್ ತಯಾರಿಗೆ ಖಂಡಿತವಾಗಿ ಹೆಲ್ಪ್ ಆಗ್ಲಿಕ್ಕಿದೆ. ಇದು ಮೊದಲನೇ ಪ್ರಶ್ನೆ. ಹೂ ಸೈನ್ ದ 1974 ಇಂಡಿಯಾ ಶ್ರೀಲಂಕಾ ಅಗ್ರಿಮೆಂಟ್? ಆಸ್ ಪಾರ್ಟ್ ಆಫ್ ದಿಸ್ ಅಗ್ರಿಮೆಂಟ್ ಇಂಡಿಯಾ ಸೀಡೆಡ್ ಕಚ್ಚಾತೀವು ಟು ಶ್ರೀಲಂಕಾ. ಅಂದ್ರೆ ಯಾರು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ? ಸೊ ಕಚ್ಚಾತೀವು ದ್ವೀಪದ ಬಗ್ಗೆ ತುಂಬಾ ಈಗ ಕರೆಂಟ್ ಅಫೇರ್ಸ್ ಅಲ್ಲೆಲ್ಲ ಮಾಹಿತಿಗಳು ಬರ್ತಾ ಇದೆ. ಸೊ ಇದ್ರ ಹಿನ್ನೆಲೆಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಈ ಒಪ್ಪಂದವನ್ನು ಯಾವ ಪ್ರಧಾನಮಂತ್ರಿಗಳು, ನಮ್ಮ ದೇಶದ್ದು ಮತ್ತು ಶ್ರೀಲಂಕಾದ ಯಾವ ಪ್ರಧಾನಮಂತ್ರಿಗಳು ಇದಕ್ಕೆ ಸಹಿ ಹಾಕಿದ್ರು? ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಗಿವ್ ಔಟ್ ದಿ ಆನ್ಸರ್ಸ್. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಇಟ್ ಈಸ್ ಇಂದಿರಾ ಗಾಂಧಿ ಅಂಡ್ ಸಿರಿಮಾವೋ ಬಂಡರನಾಯಿಕೆ. ಓಕೆ, ಸೊ ಕಚ್ಚಾತೀವು ದ್ವೀಪದ ಲೊಕೇಶನ್ ಅಲ್ಲಿ ನೀವು ಗಮನಿಸಬಹುದು. ಇದು ಪಾಕ್ ಜಲಸಂಧಿಯಲ್ಲಿ ಇರುವಂತಹ ಒಂದು ದ್ವೀಪ. ಇದೊಂದು 285 ಎಕರೆಗಳ ಒಂದು ಸಣ್ಣ ನಿರ್ಜನ ದ್ವೀಪವಾಗಿದೆ. ಭಾರತದ ರಾಮೇಶ್ವರಂನಿಂದ ಸುಮಾರು 14 ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿದೆ. ಇಲ್ಲಿ ಜನರು ವಾಸಿಸ್ತಾ ಇಲ್ಲ, ಆದ್ರೆ ಇದು ಭಾರತೀಯ ಮತ್ತು ಶ್ರೀಲಂಕಾದ ಮೀನುಗಾರರಿಗೆ ಪ್ರಮುಖ ಮೀನುಗಾರಿಕಾ ಸ್ಥಳವಾಗಿದೆ. ಈ ಕಚ್ಚಾತೀವು ವಿವಾದವು ಬ್ರಿಟಿಷ್ ವಸಾಹತುಶಾಹ ಕಾಲಕ್ಕೆ ಹೋಗ್ತದೆ. ಯಾಕಂದ್ರೆ ಆ ಸಮಯದಲ್ಲಿ ಭಾರತ ಮತ್ತು ಎರಡೂ ಕೂಡ ಬ್ರಿಟಿಷ್ ವಸಾಹತುಶಾಹಗಳಾಗಿದ್ದವು. 1921ರಲ್ಲಿ ಎರಡೂ ದೇಶಗಳು ದ್ವೀಪದ ಮೇಲೆ ಹಕ್ಕನ್ನು, ಆದ್ರೆ ಬ್ರಿಟಿಷರು ಈ ವಿವಾದವನ್ನು ಯಾವುದೇ ರೀತಿಯಲ್ಲಿ ಪರಿಹರಿಸಲಿಲ್ಲ. ಆದ್ರೆ 1974 ಅಲ್ಲಿ ಏನಾಯಿತು? ಭಾರತದ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಮತ್ತು ಶ್ರೀಲಂಕಾದ ಸಿರಿಮಾವೋ ಬಂಡರನಾಯಿಕೆ ಎರಡೂ ದೇಶಗಳ ನಡುವಿನ ಗಡಿಯನ್ನು ಗುರುತಿಸುವಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಹಾಗೂ ಈ ಒಪ್ಪಂದದ ಭಾಗವಾಗಿ ಭಾರತವು ಕಚ್ಚಾತೀವು ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಂಡಿತು. ಇಲ್ಲಿ ನೀವು ನೋಡಿದ್ರು ಕೂಡ ಅದು EEZ, ಶ್ರೀಲಂಕಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನ ವ್ಯಾಪ್ತಿಯಡಿಯಲ್ಲಿ ಬರುವ ಕಾರಣ ಕಚ್ಚಾತೀವು ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿದ್ರು. ಈ ಒಪ್ಪಂದವು ಭಾರತೀಯ ಮೀನುಗಾರರಿಗೆ ದ್ವೀಪದ ಸುತ್ತಲೂ ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು ಮತ್ತು ಭಾರತೀಯ ಯಾತ್ರಾರ್ಥಿಗಳು ದ್ವೀಪದಲ್ಲಿರುವಂತಹ ಒಂದು ಕ್ಯಾಥೋಲಿಕ್ ದೇಗುಲ ಅಥವಾ ಚರ್ಚ್ಗೆ ಭೇಟಿ ನೀಡಲಿಕ್ಕೆ ಕೂಡ ಅವಕಾಶ ನೀಡಿತು ಅಥವಾ ಅನುಮತಿಯನ್ನು ನೀಡಿದೆ. ಆದರೆ ತಮಿಳುನಾಡು ಸರ್ಕಾರ ಈ ಒಪ್ಪಂದದಿಂದ ಸಂತುಷ್ಟವಾಗಿಲ್ಲ. ಯಾಕಂದ್ರೆ ಕಚ್ಚಾತೀವು ಭಾರತಕ್ಕೆ ಸೇರಿದು ಎಂದು ಅವರು ವಾದಿಸ್ತಾರೆ.
ಕಚ್ಚಾತೀವು ಗಡಿ ವಿವಾದದ ಮುಖ್ಯ ಸಮಸ್ಯೆ ಅಂದ್ರೆ ತಮಿಳುನಾಡಿನ ಅನೇಕ ಮೀನುಗಾರರ ಜೀವನೋಪಾಯದ ಮೇಲಿದು ಪರಿಣಾಮ ಬೀರಿದೆ. ಯಾಕೆ? ಕಚ್ಚಾತೀವು ದ್ವೀಪವನ್ನು ಶ್ರೀಲಂಕಾಗೆ ನೀಡಿದಾಗಿನಿಂದ ತಮಿಳುನಾಡಿನ ಮೀನುಗಾರರು ಈ ದ್ವೀಪದ ಸುತ್ತಮುತ್ತಲೂ ಮೀನುಗಾರಿಕೆ ಮಾಡುವಾಗ ಶ್ರೀಲಂಕಾದ ನೌಕಾಪಡೆ ಅವರನ್ನು ಬಂಧಿಸುತ್ತದೆ. ಇದು ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ ಇದರಿಂದಾಗಿ. ಹಾಗೂ ತಮಿಳುನಾಡಿನ ಸರ್ಕಾರವು ಈ ಕಚ್ಚಾತೀವು ದ್ವೀಪವನ್ನು ಹಿಂಪಡೆಯಬೇಕು ಎಂದು ಹೇಳಿದಾಗೆಲ್ಲ ಕೇಂದ್ರ ಸರ್ಕಾರವು ಕಚ್ಚಾತೀವು ದ್ವೀಪ ಶ್ರೀಲಂಕಾಕ್ಕೆ ಸೇರಿದ್ದಾಗಿರ್ತದೆ ಎಂದು ಸ್ಪಷ್ಟನೆಯನ್ನು ನೀಡ್ತಾ ಬಂದಿದೆ. ಆದ್ರೆ ತಮಿಳುನಾಡು ಕೂಡ ಒಂದು ವಾದ ಇದೆ. ಅಂದ್ರೆ 1974 ಅಲ್ಲಿ ಈ ರೀತಿಯ ಒಪ್ಪಂದ ಆದಂತ ಸಂದರ್ಭದಲ್ಲಿ ತಮಿಳುನಾಡಿನ ಸರ್ಕಾರ ಅಥವಾ ಅಂದಿನ ಆ ಸರ್ಕಾರದ ವಿಶ್ವಾಸ ಅಥವಾ ಅವರನ್ನು ಅವರ ಈ ಕುರಿತಾಗಿ ಅವರಿಂದ ಯಾವುದೇ ರೀತಿಯ ಮಾಹಿತಿ ಅವರಿಗೆ ಕೊಡ್ಲಿಲ್ಲ ಅಂತ ಹೇಳುವಂತ ವಾದ ಕೂಡ ಈಗ ತಮಿಳುನಾಡು ಮಾಡ್ತಾ ಇದೆ. ಹಾಗೂ ಕಚ್ಚಾತೀವು ದ್ವೀಪ ಭಾರತ ಶ್ರೀಲಂಕಾ ಅಂತಾರಾಷ್ಟ್ರೀಯ ಸಮುದ್ರ ಗಡಿರೇಖೆಯ ಶ್ರೀಲಂಕಾದ ಬದಿಯಲ್ಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಪ್ರತಿಪಾದಿಸುತ್ತಿದೆ. ಅಂದ್ರೆ ಇದು EEZ ನ ವ್ಯಾಪ್ತಿಯಲ್ಲಿ ಬರುವ ಕಾರಣ ಶ್ರೀಲಂಕಾಗೆ ಸೇರ್ಬೇಕಾದದು ಅಂತ ಹೇಳಿಬಿಟ್ಟು ಕೂಡ ಕೇಂದ್ರ ಸರ್ಕಾರ ಪ್ರತಿಪಾದಿಸ್ತಾ ಇದೆ. ಈಗ ಯಾಕೆ ಈಗ ನ್ಯೂಸ್ ನಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ಮೋದಿಯವರು ಕಚ್ಚಾತೀವು ದ್ವೀಪವನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರವನ್ನು ದೂಷಿಸಿದ್ದಾರೆ. ಆದರೆ ಅನೇಕ ರಾಜತಾಂತ್ರಿಕರು ಈ ಒಪ್ಪಂದವನ್ನು ಮರುಪರಿಶೀಲಿಸುವುದರಿಂದ ಶ್ರೀಲಂಕಾದೊಂದಿಗಿನ ಭಾರತದ ಸಂಬಂಧಕ್ಕೆ ಹಾನಿಯಾಗಬಹುದು ಅಂತ ಹೇಳಿ ಭಾವಿಸುತ್ತಾರೆ. ಹಾಗೂ ಕಚ್ಚಾತೀವು ದ್ವೀಪದ ಬಗ್ಗೆ ಮತ್ತೆ ಮಾತನಾಡುವ ಅಗತ್ಯ ಇಲ್ಲ ಎಂದು ಶ್ರೀಲಂಕಾ ತಿರುಗೇಟು ನೀಡಿದೆ. ಕಚ್ಚಾತೀವು ವಿವಾದವು ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿದೆ ಹಾಗೂ ಈ ವಿವಾದ ಸಂಕೀರ್ಣವಾದ ಸಮಸ್ಯೆ ಆಗಿದ್ದು ಇದಕ್ಕೆ ಸುಲಭ ಪರಿಹಾರವಿಲ್ಲ. ಆದರೆ ಭಾರತ ಮತ್ತು ಶ್ರೀಲಂಕಾ ಎರಡನ್ನೂ ತೃಪ್ತಿಪಡಿಸುವ ಪರಿಹಾರವನ್ನು ಕಂಡುಹಿಡಿಯುವುದು ಮತ್ತು ಮೀನುಗಾರರ ಜೀವನೋಪಾಯವನ್ನು ರಕ್ಷಿಸುವುದು ಕೂಡ ಇಲ್ಲಿ ಮುಖ್ಯವಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಪ್ರಶ್ನೆಗಳು ಖಂಡಿತವಾಗಿ ಕೇಳುವಂತ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದು ನಿಮ್ಮ ಗಮನಕ್ಕೆ, ಈ ಕಚ್ಚಾತೀವು ದ್ವೀಪ ಅಂತ ಹೇಳುವಂಥದ್ದು ಒಂದು ಜ್ವಾಲಾಮುಖಿಯ ಇರಪ್ಷನ್ ಅಥವಾ ಸ್ಫೋಟದಿಂದ ಇದು 14ನೇ ಶತಮಾನದಲ್ಲಿ ರೂಪುಗೊಂಡಂತ ಒಂದು ದ್ವೀಪ. ಇದು 285 ಎಕರೆ ದ್ವೀಪ ಏನಿದೆ, it resulted or it is formed due to a volcanic eruption that took place in the 14th century AD. ಈಗ ಎರಡನೇ ಪ್ರಶ್ನೆ, during PSLV C-58 mission, which stage of the PSLV rocket turned into the POEM-3? ಇದು ತುಂಬಾ ಕ್ಲಿಷ್ಟಕರವಾದ ಬಟ್ ಹೈಯರ್ ಆರ್ಡರ್ ಕ್ವೆಶ್ಚನ್ ಅಂತಲೇ ಹೇಳ್ಬಹುದು. ತುಂಬಾನೇ ವೆರಿ ಪ್ರಾಂಪ್ಟ್ ಕ್ವೆಶ್ಚನ್ ಅಂತ ಹೇಳ್ಬೋದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿ. ಸೊ ಇದನ್ನೊಂದು ಸಿಂಪಲ್ ಆಗಿ ಅರ್ಥ ಮಾಡುವಂತ, ಯಾಕಂದ್ರೆ ಈ ಕ್ವೆಶ್ಚನ್ ಅನ್ನು ರೂಪುಗೊಳ್ಳಿಕ್ಕೆ ತುಂಬಾನೇ ಇಲ್ಲಿ ರಿಸರ್ಚ್ ನ ಎಫರ್ಟ್ಸ್ ಆಗಿದೆ. ಸೊ ಹಾಗಾಗಿ ಇದು ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ. ಎಸ್, ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಆಪ್ಷನ್ ಡಿ. ಓಕೆ, PS4 ಅಂತ ಹೇಳುವಂತ ಈ ಒಂದು ಸ್ಟೇಜ್ ಅಲ್ಲಿ ಈ PSLV ರಾಕೆಟ್ ನ ಆ ಭಾಗವನ್ನು POEM-3ಗೆ POEM-3ಗೆ ಅದನ್ನು ಮಾರ್ಪಡಿಸ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ಅರ್ಥ ಇರಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ POEM-3 ಅಂದ್ರೆ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್? ಅಂದ್ರೆ PSLV C-58 ಮಿಷನ್ ಇತ್ತೀಚೆಗೆ ಲಾಂಚ್ ಆದಂತ ಸಂದರ್ಭದಲ್ಲಿ PSLV ರಾಕೆಟ್, PSLV ಬೇಸಿಕಲಿ ಇಸ್ ಲಾಂಚರ್, ಹೌದಾ ಅಲ್ವಾ? ಸೊ ಈ ಲಾಂಚ್ ರಾಕೆಟ್ ನ ಯಾವ ಭಾಗದ ಉಡಾವಣೆ POEM-3ಗೆ ಕನ್ವರ್ಟ್ ಆಯಿತು. ಸೊ ಇಲ್ಲಿ ಬಹಳಷ್ಟು ವಿಚಾರಗಳು ಅರ್ಥ ಮಾಡ್ಲಿಕ್ಕಿದೆ. PSLV ರಾಕೆಟ್ ಉಡಾವಣೆಗೊಳ್ಳುವಂತ ಸಂದರ್ಭದಲ್ಲಿರುವಂತ ಅದರ ಬೇರೆ ಬೇರೆ ಭಾಗಗಳು, ಆ ಭಾಗಗಳು ಪ್ರತಿಯೊಂದು ಏನೇನು ಕರ್ತವ್ಯ ನಿರ್ವಹಿಸ್ತದೆ, ಹಾಗೂ POEM-3 ಅಂತ ಹೇಳುವಂತ ಹಂತವನ್ನು ತಲುಪಲಿಕ್ಕೆ ಯಾಕೆ ಕಾರಣ, ಯಾಕೆ ಇದು ತುಂಬಾನೇ ಸಿಗ್ನಿಫಿಕೆಂಟ್ ಆಗಿದೆ, ಅದನ್ನು ನಾವು ಡಿಸ್ಕಸ್ ಮಾಡುವ. ಈಗ PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಹೌದಾ ಅಲ್ವಾ? ಧ್ರುವೀಯ ಉಪಗ್ರಹ ಉಡಾವಣಾ ವಾಹನ ಅಂತ ಹೇಳುವಂಥದ್ದು. ಇದು ಬಾಹ್ಯಾಕಾಶ ನೌಕೆಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸಲು ಬಳಸಲಾಗುವಂತಹ ಒಂದು ಲಾಂಚರ್ ಆಗಿದೆ, ಒಂದು ಲಾಂಚ್ ವೆಹಿಕಲ್ ಆಗಿದೆ. ಸೊ ಇದರ ಮೊದಲ ಹಾರಾಟ ಸೆಪ್ಟೆಂಬರ್ 20, 1993 ನಡೆಯಿತು, ಆದರೆ ಅದು ಯಶಸ್ವಿ ಆಗಲಿಲ್ಲ. ಇದರ ಮೊದಲ ಯಶಸ್ವಿ ಉಡಾವಣೆ ಆಗಿರುವಂತದ್ದು ಅಕ್ಟೋಬರ್ 15, 1994. PSLVಯು ಸರಿಸುಮಾರು 60 ಉಡಾವಣೆಗಳಲ್ಲಿ 2 ಮಾತ್ರ ವಿಫಲವಾಗಿದೆ.
ವಿಫಲವಾದ ಉಡಾವಣೆಗಳೆಂದರೆ ಆಗ ಹೇಳಿದಾಗೆ ಮೊದಲು ಪ್ರಸ್ತಾಪಿಸಿದ್ದು ಮೊದಲ ಉಡಾವಣೆ ಮತ್ತು ಇನ್ನೊಂದು 2017 ಆಗಸ್ಟ್ 31 ನಡೆದಂತ 2 ಉಡಾವಣೆಗಳು ವಿಫಲವಾದದ್ದು ಬಿಟ್ರೆ ಉಳಿದೆಲ್ಲವೂ ಕೂಡ ಅಂದ್ರೆ 58 ಉಡಾವಣೆಗಳು ಯಶಸ್ವಿಯಾದ ಉಡಾವಣೆಗಳಾಗಿವೆ. ಈಗ ಈ PSLV ಒಂದು ಬಾಹ್ಯ ಈ ಒಂದು ಪಾರ್ಟ್ಸ್ ಗಳನ್ನು ನಾವು ಗಮನಿಸಿದ್ರೆ ಕೆಳಭಾಗದಲ್ಲಿ ಇರುವಂತದ್ದು ಸರಿಸುಮಾರು 6 ರಾಕೆಟ್ ಬೂಸ್ಟರ್ಸ್ ಇಂಜಿನ್, ಇದು ಘನವಾಗಿರುವಂತ ಇಂಧನವನ್ನು ಹೊಂದಿರುವಂತ ಒಂದು 6 ರಾಕೆಟ್ ಬೂಸ್ಟರ್ಸ್ ಇಂಜಿನ್ ಗಳನ್ನು ಹೊಂದಿರ್ತದೆ. ಈ ಭಾಗ ಇದು ಇನಿಷಿಯಲ್ ಆಗಿ ಆ ರಾಕೆಟ್ ನಮ್ಮ ಎಸ್ಕೇಪ್ ವೆಲಾಸಿಟಿಯನ್ನು ಮೀರಿ ಬಾಹ್ಯಾಕಾಶಕ್ಕೆ ಹೋಗ್ಲಿಕ್ಕೆ ಈ 6 ರಾಕೆಟ್ ಬೂಸ್ಟರ್ಸ್ ಇಂಜಿನ್ಗಳು ತುಂಬಾನೇ ಹೆಲ್ಪ್ ಆಗ್ತದೆ. ಎರಡನೇದು ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತ ಈ ಒಂದು ಇದರಲ್ಲೂ ಕೂಡ ಘನ ಇಂಧನ ಇರುತ್ತೆ. ಎರಡನೇದು ಸೆಕೆಂಡ್ ಸ್ಟೇಜ್ ಲಿಕ್ವಿಡ್ ಫ್ಯೂಯಲ್, ಮೂರನೇದು ಥರ್ಡ್ ಸ್ಟೇಜ್ ಸಾಲಿಡ್ ಫ್ಯೂಯಲ್, ಫೋರ್ತ್ ಸ್ಟೇಜ್ ಲಿಕ್ವಿಡ್ ಫ್ಯೂಯಲ್ ಅಂಡ್ ಇಲ್ಲಿ ಜಾಗ ಇರುವಂತದ್ದೇ ನಮ್ಮ ಉಪಗ್ರಹಗಳು ಇಲ್ಲಿ ಇರುವಂತದ್ದು. ಇದು ಕೊನೆಯದಾಗಿ ಬಾಹ್ಯಾಕಾಶಕ್ಕೆ ಇದು ಸೇರ್ಪಡೆಗೊಳ್ಳುವಂಥದ್ದು. ಈಗ PSLV ಯಾವ ಯಾವ ಭಾಗಗಳು ಅದು ಡಿಸ್ಕನೆಕ್ಟ್ ಆಗಿ ಆ ನಂತರ ಈ ಉಪಗ್ರಹಗಳ ಉಡಾವಣೆಗೆ ಇದು ಸಹಕಾರಿ ಆಗ್ತದೆ ಅಂತ ಹೇಳುವುದನ್ನು ನಾವಿಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ನೋಡಿ, ಇಸ್ರೋ ವಿನ್ಯಾಸಗೊಳಿಸಿದಂತ ಈ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 4 ಹಂತದ ಉಪಗ್ರಹ ಉಡಾವಣಾ ವಾಹನವಾಗಿದೆ. ಈ PSLV 4 ಹಂತಗಳನ್ನು ಹೊಂದಿದೆ. ಒಂದು PS1, PS2, PS3 ಮತ್ತು PS4. ಇಸ್ ಇಟ್ ಕ್ಲಿಯರ್? ಇದು ಉಡಾವಣಾ ಹಂತಗಳು. ಈ 4 ಹಂತಗಳು ಇಂಧನವನ್ನು ಬಳಸಿದ ನಂತರ ವಾಹನದಿಂದ ಈ ಉಪಗ್ರಹವು ಅಂದ್ರೆ ಲಾಂಚ್ ವೆಹಿಕಲ್ ಇಂದ ಈ ಉಪಗ್ರಹ ಇದೆಯಲ್ಲ ಇದು ಬೇರ್ಪಡ್ತದೆ. ಈ ಬೇರ್ಪಟ್ಟ ಮೊದಲ 3 ಹಂತಗಳು ಅಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ನ ಈ 3 ಹಂತಗಳು ಬೇರ್ಪಟ್ಟ ನಂತರ ಅಂದ್ರೆ ಈ ರಾಕೆಟ್ ಲಾಂಚ್ ವೆಹಿಕಲ್ ಇಂದ ಬೇರ್ಪಟ್ಟ ನಂತರ ಅದು ಸಾಗರಕ್ಕೆ ಬೀಳ್ತದೆ. ಆದ್ರೆ ಈ PS4 ಅಂತ ಇದೆಯಲ್ಲ, ಈ 4ನೇ ಸ್ಟೇಜ್ ಅಲ್ಲಿ ಇರುವಂತಹ ಹಂತ ಸಾಮಾನ್ಯವಾಗಿ ಉಪಗ್ರಹ ಉಡಾವಣೆ ಮಾಡಿದ ನಂತರ ಬಾಹ್ಯಾಕಾಶದಲ್ಲಿ ಕಸವಾಗಿ ಸೇರ್ತದೆ. ಸ್ಪೇಸ್ ಡೆಬ್ರೀಸ್ ಅಂತ ನಾವು ಏನ್ ಹೇಳ್ತೇವೆ ನೋಡಿ. ಸೊ ಇದು ಸ್ಯಾಟಲೈಟ್. ಇದು ಹೆಚ್ಚಾಗಿ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡುವ ಕೊನೆ ಹಂತದವರೆಗೆ ಇರುವ ಕಾರಣ ಇದು ಎಸ್ಕೇಪ್ ವೆಲಾಸಿಟಿಯನ್ನು ಮೀರಿ ಹೋಗಿರುವಂತಹ ಕಾರಣ ಈ ಫೋರ್ತ್ ಸ್ಟೇಜ್ ಅಲ್ಲಿ ಇರುವಂತಹ ಈ ಭಾಗ ಇದೆಯಲ್ಲ ಇದು ಹೆಚ್ಚಾಗಿ ಬಾಹ್ಯಾಕಾಶದಲ್ಲಿ ಒಂದು ಕಸ ಅಥವಾ ಒಂದು ಡೆಬ್ರೀಸ್ ಆಗಿ ಅದು ಸುತ್ತುತ್ತಾ ಇರ್ತದೆ ನಮ್ಮ ಭೂಮಿಯ ಕಕ್ಷೆಯನ್ನು. ಇಸ್ ಇಟ್ ಕ್ಲಿಯರ್? ಇದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಉಪಗ್ರಹವನ್ನು 4ನೇ ಹಂತದ ಮೇಲ್ಭಾಗದಲ್ಲಿ, ಸೊ ಉಪಗ್ರಹ ಇಲ್ಲಿರ್ತದೆ, ಅದು ಕಕ್ಷೆಗೆ ಸೇರ್ಪಟ್ಟ ಮೇಲೆ ಅದು ಕೂಡ ಭೂಮಿಯನ್ನು ಸುತ್ತುವರಿತಾ ಇರ್ತದೆ, ಹೌದಾ ಅಲ್ವಾ? ಅದ್ರ ಜೊತೆಯಲ್ಲಿ ಈ ಫೋರ್ತ್ ಸ್ಟೇಜ್ ಅಲ್ಲಿ ಎಲಿಮಿನೇಟ್ ಆಗುವಂತಹ ಈ ಭಾಗ ಕೂಡ ಅದು ಬಾಹ್ಯಾಕಾಶದಲ್ಲಿ ಡೆಬ್ರೀಸ್ ಆಗಿ ಅದು ಸೇರ್ಪಡೆಗೊಳ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದು ನಮ್ಮ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನ ಬೇರೆ ಬೇರೆ ಹಂತಗಳು. ಈಗ ಈ 4 ಹಂತಗಳಲ್ಲಿ ಮೊದಲ ಹಂತದ ಪ್ರಾಥಮಿಕ ಪಾತ್ರವು ರಾಕೆಟ್ ಅನ್ನು ನೆಲದಿಂದ ಮೇಲಕ್ಕೆತ್ತಿ ಭೂಮಿಯ ವಾತಾವರಣದ ಮೂಲಕ ಅದನ್ನು ತಳ್ಳುವಂಥದ್ದು. ಮೊದಲ ಹಂತವು ಹಾಗಾಗಿ 6 ರಾಕೆಟ್ ಬೂಸ್ಟರ್ ಇಂಜಿನ್ಗಳನ್ನು ಹೊಂದಿದ್ದು ಅದು ಲಾಂಚರ್ ನ ಆರಂಭಿಕ ಒತ್ತಡಕ್ಕೆ ಅದು ಸಹಕಾರಿಯಾಗಿದೆ. ಈ ಹಂತವು ಸಾಲಿಡ್ ಫ್ಯೂಲ್ ಅಥವಾ ಘನ ಇಂಧನವನ್ನು ಹೊಂದಿರ್ತದೆ. ಅದರ ಇಂಧನವು ಖಾಲಿಯಾದ ನಂತರ ರಾಕೆಟ್ ಅನ್ನು ಹಗುರಗೊಳಿಸಲಿಕ್ಕೆ ಆ ಹಂತವನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗ್ತದೆ. 2ನೇ ಮತ್ತು 3ನೇ ಹಂತ ಇದು PSLVಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಇದು ಅಪೇಕ್ಷಣೀಯ ಎತ್ತರವನ್ನು ಪಡೆಯಲು ಸಹ ಇದು ಸಹಾಯ ಮಾಡ್ತದೆ. ಆಗ್ಲೇ ಹೇಳಿದಾಗೆ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ನ ಈ ಎಲ್ಲ ಭಾಗಗಳು ಆನಂತರ ಅದರ ಕೆಲಸ ಮುಗಿದ ನಂತರ ಏನಾಗುತ್ತೆ ಹೇಳಿ, ಸಾಗರಗಳಿಗೆ ಅದು ಹೋಗಿ ಬೀಳ್ತದೆ. 4ನೇ ಮತ್ತು ಕೊನೆಯ ಹಂತವು ಉಪಗ್ರಹವನ್ನು ಅದರ ನಿಖರ ಮತ್ತು ಅಪೇಕ್ಷಿತ ಕಕ್ಷೆಗೆ ಅದು ಸೇರಿಸುವಂಥದ್ದು. ಈ PS4 ಅಂತ ಕರೆಯಲ್ಪಡುವ 4ನೇ ಹಂತ ಏನಿದೆ, ಈ ಹಂತ ಇದು ಸಾಮಾನ್ಯವಾಗಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ನಂತರ ಇದು ಬಾಹ್ಯಾಕಾಶದ ಕಸದ ರಾಶಿಯಾಗ್ತದೆ. ಯಾವುದು? ಫೋರ್ತ್ ಸ್ಟೇಜ್ ಅಲ್ಲಿರುವಂತಹ ಆ ಲಿಕ್ವಿಡ್ ಫ್ಯೂಲ್ ಮತ್ತು ಅದರ ಭಾಗಗಳು. ಈಗ ಜೂನ್ 2022ರಲ್ಲಿ PSLV C-53 ಮಿಷನ್ ಸಮಯದಲ್ಲಿ ಇಸ್ರೋ ಮೊದಲ PS4 ಅನ್ನು ಕಕ್ಷೆಯ ವೇದಿಕೆಯಾಗಿ ಬಳಸುವ ಸಾಮರ್ಥ್ಯವನ್ನು ಅದು ಪ್ರದರ್ಶಿಸಿತು. ಅಂದ್ರೆ ಈ PS4 ಕಸದ ರಾಶಿಯಾಗುವ ಬದಲು ಈ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಆಗಿ ಬಳಸಲಾಯಿತು. ಅರ್ಥ ಮಾಡ್ಕೊಳ್ಳಿ. ಈಗ ಇದು ಏನಾಗುತ್ತೆ ಹೇಳಿ, ಹೆಚ್ಚಾಗಿ ಆಗ್ಲೇ ಹೇಳಿದಾಗೆ ಈ ಸ್ಯಾಟಲೈಟ್ ಕಕ್ಷೆಗೆ ಲಾಂಚ್ ಆದ ನಂತರ ಈ ಫೋರ್ತ್ ಸ್ಟೇಜ್ ಕೂಡ ಬಾಹ್ಯಾಕಾಶದಲ್ಲಿ ತಿರುಗ್ತಾ ಇರ್ತದೆ, ಅದು ವೇಸ್ಟ್ ಆಗ್ತದೆ, ಹೌದಾ ಅಲ್ವಾ? ಒಂದು ಕಸದ ರೂಪದಲ್ಲಿ ಅದು ತಿರುಗ್ತಾ ಇರ್ತದೆ. ಸೊ ಹಾಗಾಗಿ ಇಸ್ರೋ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ 4ನೇ ಸ್ಟೇಜ್ ನ ಈ ಒಂದು ಸ್ಟೇಜ್ ನಲ್ಲೂ ಕೂಡ ಇದು ಕಸವಾಗಿ ಮಾರ್ಪನಾಡುವ ಬದಲು ಅದನ್ನು
PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಅಂತ ಹೇಳುವಂತ ಒಂದು ಪೋಯಮ್ ಆಗಿ, ಅಂದ್ರೆ POM ಅಂದ್ರೆ ಅದರ ಫುಲ್ ಫಾರ್ಮ್, ಅದಕ್ಕೆ ಬಳಸಲಾಯಿತು. ಸೊ ಈ ರೀತಿ ಮಾಡುವುದರಿಂದ ಏನಾಯಿತು ಅಂತ ಹೇಳಿದ್ರೆ, ಈ C-53 ಮಿಷನ್ ಸಮಯದಲ್ಲಿ PS-4 ಕಸದ ರಾಶಿಯಾಗುವ ಬದಲು ಕಕ್ಷೆಯಲ್ಲಿ ಸ್ಥಿರವಾಗಿ ಉಳಿದು ಅದರ ಮೇಲೆ ಪ್ರಯೋಗಗಳನ್ನು ನಡೆಸಲಿಕ್ಕೂ ಕೂಡ ಇದು ಸಹಕಾರಿಯಾಯಿತು. ಈ ಹೊಸ ವಿಧಾನವು, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪೋಯಮ್ ಅಂತ ಹೇಳಿದ್ರೆ ಇದು 4ನೇ ಸ್ಟೇಜ್ ನ ಭಾಗ ಏನು ಕಕ್ಷೆಯಲ್ಲಿ ರಾಶಿಯಾಗಿ ಸೇರುತ್ತದೆ, ಅದರ ಬದಲು ಆ ಭಾಗಗಳನ್ನು ಸಮರ್ಪಕವಾಗಿ ಉಪಗ್ರಹಕ್ಕೆ ಬಳಸಲಿಕ್ಕೆ ಅನುವು ಮಾಡಿಕೊಳ್ಳಲಿಕ್ಕೆ ಈ ಪೋಯಮ್ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಪರಿವರ್ತಿಸಲಾಗಿದೆ. ಇಸ್ ಇಟ್ ಕ್ಲಿಯರ್? ಸೊ ಪೋಯಮ್ ನ ಫುಲ್ ಫಾರ್ಮ್ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಅಂತ ಹೇಳಿಬಿಟ್ಟು, ಈ ಹೊಸ ವಿಧಾನವು ಈ PS-4 ಅನ್ನು ಬಾಹ್ಯಾಕಾಶ ಸಂಶೋಧನೆ ಕೈಗೊಳ್ಳುವ ಪ್ರಯೋಗಾಲಯವಾಗಿ ಇದು ಪರಿವರ್ತಿಸಿದೆ. ಐ ಹೋಪ್ ಸೊ ಯು ಹ್ಯಾವ್ ಗಾಟ್ ಇಟ್. ಈ ಪೋಯಮ್ ಅಂತ ಹೇಳುವಂತದ್ದು ಇದೆಯಲ್ಲ, ಇದು ಭೂಮಿಯ ಸುತ್ತ ಸುತ್ತುತ್ತಿರುವ ಪ್ರಯೋಗಾಲಯವಾಗಿದೆ ಹಾಗೂ ಇದು ಸಮತೋಲನದಲ್ಲಿರಲು ಮತ್ತು ಸರಿಯಾದ ದಿಕ್ಕಿನಲ್ಲಿ ಚಲಿಸಲಿಕ್ಕೆ ಇದಕ್ಕೆ ನ್ಯಾವಿಗೇಷನ್, ಗೈಡೆನ್ಸ್ ಮತ್ತು ಕಂಟ್ರೋಲ್ ವ್ಯವಸ್ಥೆಯನ್ನು ಕೂಡ ಬಳಸ್ತಾರೆ. ಈ ಪೋಯಮ್ ತನ್ನ ಶಕ್ತಿಯನ್ನು ಸೌರಕೋಶಗಳಿಂದ ಪಡೀತದೆ. ಪೋಯಮ್ ದಿಕ್ಸೂಚಿ, ಮ್ಯಾಗ್ನೆಟೋಮೀಟರ್ ಇರ್ಬೋದು, ಗೈರೋಸ್ಕೋಪ್ಗಳು, ಮತ್ತು ನ್ಯಾವಿಕ್ ಎಂಬ ವಿಶೇಷ GPS ವ್ಯವಸ್ಥೆಯನ್ನು ಸಹ ಬಳಸ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಈ ನ್ಯಾವಿಕ್ ಅಥವಾ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಇದು ಸರಿಯಾದ ದಿಕ್ಕಿನಲ್ಲಿ ಚಲಿಸಲಿಕ್ಕೆ ಇರುವ ಉಪಗ್ರಹ ಆಧಾರಿತ ಒಂದು ವ್ಯವಸ್ಥೆಯಾಗಿದೆ ಹಾಗೂ ಇದನ್ನು ಹಿಂದೆ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಅಂತ ಹೇಳಿ ಕೂಡ ಕರೆಯಲಾಗ್ತಾ ಇತ್ತು. ಸೊ ಈ ಪೋಯಮ್ ಅಂತ ಹೇಳುವುದಕ್ಕೆ ಇಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅದರೊಟ್ಟಿಗೆ ಅಡಕಗೊಳಿಸಿದ್ದಾರೆ. ಈಗ ಪೋಯಮ್ ಮತ್ತು ಸ್ಯಾಟಲೈಟ್ಸ್ ಇರುವಂತ ಒಂದು ವ್ಯತ್ಯಾಸ ನೋಡಿ. ನಿಯಮಿತ ಉಪಗ್ರಹಗಳು ಏನಾಗುತ್ತೆ, ಬಾಹ್ಯಾಕಾಶ ನೌಕೆಗಳಂತೆ ಹವಾಮಾನವನ್ನು ವೀಕ್ಷಿಸುವುದು, ಫೋನ್ಗಳಲ್ಲಿ ಮಾತನಾಡಲು ಸಹಾಯ ಮಾಡುವುದು ಅಥವಾ ಭೂಮಿಯ ಮೇಲೆ ನಾವು ಎಲ್ಲಿದ್ದೇವೆ ಎಂಬುದನ್ನು ತೋರಿಸಲಿಕ್ಕೆ ಸಹಾಯ ಮಾಡ್ತದೆ. ಆದ್ರೆ ಈ ಪೋಯಮ್ ಅಂತ ಹೇಳುವಂತದ್ದು ಇದೆಯಲ್ಲ, ಇದು ಸ್ವಲ್ಪ ವಿಭಿನ್ನವಾಗಿದೆ. ಇದು ರಾಕೆಟ್ ನ ಉಳಿದ ಭಾಗವನ್ನು ಮರುಬಳಕೆ ಮಾಡುವ ಮೂಲಕ ನಿರ್ಮಿಸಲಾದ ಬಾಹ್ಯಾಕಾಶದಲ್ಲಿರುವಂತಹ ಒಂದು ತಾತ್ಕಾಲಿಕ ವಿಜ್ಞಾನ ಪ್ರಯೋಗಾಲಯದಂತಿರ್ತದೆ. ಸೊ ಪೋಯಮ್ ಎಂಬುದು ಅಲ್ಪಾವಧಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ತನ್ನ ಪ್ರಯೋಗಗಳನ್ನು ಪೂರ್ಣಗೊಳಿಸಿದ ನಂತರ ಇದು ಭೂಮಿಯ ವಾತಾವರಣವನ್ನು ಮರುಪ್ರವೇಶಿಸಿ ಭೂಮಿಯ ವಾತಾವರಣದಲ್ಲಿ ಸುರಕ್ಷಿತವಾಗಿ ಉರಿಯುತ್ತದೆ ಮತ್ತು ಇದು ಯಾವುದೇ ಕಸವನ್ನು ಬಾಹ್ಯಾಕಾಶದಲ್ಲಿ ಈ ನಿಟ್ಟಿನಲ್ಲಿ ಬಿಡುವುದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಸ್ಪೇಸ್ ಡೆಬ್ರೀಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಇದೊಂಥರ ವಿನೂತನ ಪ್ರಯತ್ನ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ ಈ ಪ್ರಶ್ನೆಯನ್ನು ಹಾಕಿದ್ದೇವೆ? ಜನವರಿ 1 ಈ ವರ್ಷ ಇಸ್ರೋ ಭಾರತದ ಶ್ರೀಹರಿಕೋಟದಿಂದ ಈ PSLV C-50 ಅನ್ನು ಉಡಾವಣೆ ಮಾಡಿದ್ದು ಹಾಗೂ ಈ PSLV C-58 ಇದೆಯಲ್ಲ, ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅನ್ನು ಕೊಂಡೊಯ್ದಿದೆ. ಈ PSLV C-58 ಮಿಷನ್ ಬಾಹ್ಯಾಕಾಶದಲ್ಲಿ ಯಾವುದೇ ಅವಶೇಷಗಳನ್ನು ಬಿಡಲಿಲ್ಲ. ರಾಕೆಟ್ ನ ಕೊನೆ ಹಂತ ದಟ್ ಈಸ್ PS-4 ಇದೆಯಲ್ಲ, ಇದನ್ನು ಎಂಬ ಸಣ್ಣ ಬಾಹ್ಯಾಕಾಶ ನಿಲ್ದಾಣವನ್ನಾಗಿ ಪರಿವರ್ತಿಸುವ ಮೂಲಕ ಇದನ್ನು ಮಾಡಲಾಗಿದೆ. ಹಾಗೂ ಈ ಪೋಯಮ್ 3 ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿಯ ಸುತ್ತ ಸರಿಸುಮಾರು 400 ಕಕ್ಷೆಗಳನ್ನು ಅದು ಪೂರ್ಣಗೊಳಿಸಿದೆ. ಹಾಗೂ ಈ ಪೋಯಮ್ 3 ಬಾಹ್ಯಾಕಾಶದಲ್ಲಿ 73 ದಿನಗಳ ನಂತರ ಭೂಮಿಯ ವಾತಾವರಣವನ್ನು ಪುನಃ ಪ್ರವೇಶಿಸಿದೆ ಮತ್ತು ಅದು ಭೂಮಿಯ ವಾತಾವರಣದಲ್ಲಿ ಸುರಕ್ಷಿತವಾಗಿ ಸುಟ್ಟು ಹೋಗಿದೆ. ಸೊ ಹಾಗಾಗಿ ಬಾಹ್ಯಾಕಾಶದಲ್ಲಿ ಇದು ಯಾವುದೇ ಅವಶೇಷಗಳನ್ನು ಬಿಡಲಿಲ್ಲ. ಬಾಹ್ಯಾಕಾಶದ ಅವಶೇಷಗಳು ಅಥವಾ ಸ್ಪೇಸ್ ಡೆಬ್ರೀಸ್ ಅಂತ ಹೇಳಿದ್ರೆ ನೋಡಿ, ಪ್ರಸ್ತುತ ಅಂದಾಜು 20,000 ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ಅವಶೇಷಗಳು ಭೂಮಿಯ ಕಕ್ಷೆಯನ್ನು ಸುತ್ತಾ ಇದೆ. ಇದು ಸಕ್ರಿಯ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನೌಕೆಗಳಿಗೆ ಅಪಾಯ ಆಗಬಹುದು ಹಾಗೂ ಈ ಡೆಬ್ರೀಸ್ ಸಹ ಉಪಗ್ರಹದ ಕಾರ್ಯಾಚರಣೆಯನ್ನು ನಿಷ್ಕ್ರಿಯಗೊಳಿಸಬಹುದು. 1978ರಲ್ಲಿ ನಾಸಾ ವಿಜ್ಞಾನಿ ಡೊನಾಲ್ಡ್ ಕೆಸ್ಲರ್ ಇವರು ಕಕ್ಷೆಯಲ್ಲಿ ಇಂತಹ ಹೆಚ್ಚಿನ ಬಾಹ್ಯಾಕಾಶ ಜಂಕ್ ಇದ್ರೆ ಇದು ಸರಣಿ ಕ್ರಿಯೆಗೆ ಕಾರಣ ಆಗಬಹುದು ಮತ್ತು ಇಲ್ಲಿ ಹೆಚ್ಚು ಹೆಚ್ಚು ವಸ್ತುಗಳು ಡಿಕ್ಕಿ ಹೊಡೆದು ಹೊಸ ಬಾಹ್ಯಾಕಾಶ ಜಂಕ್ ಅನ್ನು ರಚಿಸುವ ಪ್ರಕ್ರಿಯೆಯಲ್ಲಿ ಭೂಮಿಯ ಕಕ್ಷೆಯು ನಿರುಪಯುಕ್ತವಾಗುವಂತಹ ಹಂತಕ್ಕೆ ತಲುಪಬಹುದು ಅಂತ ಹೇಳಿ ಅದನ್ನು ವಿಶ್ಲೇಷಿಸಿದ್ದಾರೆ. ಸೊ ಇದನ್ನೇ ಕೆಸ್ಲರ್ ಸಿಂಡ್ರೋಮ್ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಕೆಸ್ಲರ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇದು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಡೆಬ್ರೀಸ್ ಅಥವಾ ಅವಶೇಷಗಳಿಗೆ ಸಂಬಂಧಿಸಿದ ಒಂದು ಪರಿಕಲ್ಪನೆ. ಹಾಗೆಯೇ ಬಾಹ್ಯಾಕಾಶ ಅವಶೇಷಗಳು ಸಮಸ್ಯೆಯನ್ನು ತಗ್ಗಿಸಲಿಕ್ಕೆ ಇಸ್ರೋ ಇನ್ನಷ್ಟು ಕೆಲವು ಉಪಕ್ರಮಗಳನ್ನೆಲ್ಲ ಕೈಗೊಂಡಿದೆ. ಅದರಲ್ಲಿ ಪ್ರಾಜೆಕ್ಟ್ ನೇತ್ರ ಕೂಡ ಒಂದು. ಈ ಪ್ರಾಜೆಕ್ಟ್ ನೇತ್ರ ಬೇಸಿಕಲಿ ಭಾರತೀಯ ಉಪಗ್ರಹಗಳಿಗೆ ಅವಶೇಷಗಳು ಮತ್ತು ಅಪಾಯಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಾಹ್ಯಾಕಾಶದಲ್ಲಿ ಎಚ್ಚರಿಕೆ ನೀಡುವಂತ ಒಂದು ಇಸ್ರೋದ ಒಂದು ವ್ಯವಸ್ಥೆ ಆಗಿದೆ. ಇನ್ನೊಂದು ಇಸ್ರೋ ಸ್ಪೇಡೆಕ್ಸ್ ಅಂತ ಇದೆ. ಇದು ಬೇಸಿಕಲಿ ದುರಸ್ತಿ ಪ್ರಯೋಗವನ್ನು ಅಭಿವೃದ್ಧಿಪಡಿಸುತ್ತದೆ. ಇದು ಕಕ್ಷೆಯಲ್ಲಿರುವ ಮತ್ತೊಂದು ಉಪಗ್ರಹದಿಂದ ಉಪಗ್ರಹವನ್ನು ಸರಿಪಡಿಸಿ ದುರಸ್ತಿ ಕಾರ್ಯದ ಸಮಯದಲ್ಲಿ ಉಪಗ್ರಹದ ಮರು ಇಂಧನ ಮತ್ತು ಇತರ ಬೆಂಬಲವನ್ನು ನೀಡಿ ಆ ಉಪಗ್ರಹದ ಆಯುಷ್ಯವನ್ನು ಹೆಚ್ಚಿಸುವಂಥದ್ದು. ಯಾವುದು? ಇಸ್ರೋ ಸ್ಪೇಡೆಕ್ಸ್.
ಸೊ ಇದು ಇಂಗ್ಲಿಷ್ ನಲ್ಲಿ ಇರುವಂತಹ ಮಾಹಿತಿಗಳು. ಸೊ ಇದನ್ನೆಲ್ಲ ನಮ್ಮ ಗೋ UPSC ವೆಬ್ಸೈಟ್ ನಿಂದ ಖಂಡಿತವಾಗಿ ನಮ್ಮ ಸ್ಟೂಡೆಂಟ್ಸ್ ಗಳು ಪಡಿಬಹುದು. ವೆರಿ ಇನ್ಫಾರ್ಮೇಟಿವ್ ಕಾನ್ಸೆಪ್ಟ್ ಅಂತ ಇಲ್ಲಿ ನಾನು ಹೇಳ್ತೇನೆ ಪರೀಕ್ಷಾ ದೃಷ್ಟಿಕೋನದಿಂದ. ಓಕೆ, ಇದು ಈಗ ಮೂರನೇ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024, ಹೌ ಹ್ಯಾಸ್ ದ ಫಿಮೇಲ್ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ರೇಟ್ changed after 2019? ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಅಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಹಿಳಾ ಕಾರ್ಮಿಕ ಭಾಗವಹಿಸುವಿಕೆ ಹೆಚ್ಚಿಗೆ ಆಗಿದೆ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ಅ ವೆರಿ ಗುಡ್ ಟ್ರೆಂಡ್ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ಭಾರತದ ಉದ್ಯೋಗ 2024 ಇದು ಏನ್ ಹೇಳ್ತದೆ ನೋಡಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇದು ಭಾರತದ ಉದ್ಯೋಗ ವರದಿ 2024 ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಸಂಶೋಧನೆಯು ಹೆಚ್ಚಾಗಿ 2000 ಮತ್ತು 2022 ನಡುವೆ ನಡೆದ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳು ಮತ್ತು ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆಗಳ ದತ್ತಾಂಶ ವಿಶ್ಲೇಷಣೆಯನ್ನು ಇದು ಆಧರಿಸಿದೆ. ಸೊ ಪ್ರಮುಖ ಸಂಶೋಧನೆಗಳು ಏನು? 2019 ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ಪ್ರಮಾಣ ಹೆಚ್ಚಾಗಿದೆ ಅಂತ ತೋರಿದೆ. ಕೆಲಸದ ಬದಲಾವಣೆ ಅಂದ್ರೆ ಭಾರತೀಯ ಕಾರ್ಮಿಕರ ಪ್ರಮುಖ ಅಂಶವೆಂದರೆ ಕೃಷಿಯಿಂದ ಕೃಷಿಯೇತರ ವಲಯಗಳಿಗೆ ನಿರಂತರವಾಗಿ ವರ್ಗಾವಣೆ ಆಗ್ತಾ ಇದ್ದಾರೆ. ಹಾಗೂ ಭಾರತದಲ್ಲಿ ಉದ್ಯೋಗವು ಪ್ರಾಥಮಿಕವಾಗಿ ಸ್ವಯಂ ಉದ್ಯೋಗ ಮತ್ತು ಸಾಂದರ್ಭಿಕ ಉದ್ಯೋಗವಾಗಿದೆ. ಸುಮಾರು 82% ಕಾರ್ಮಿಕರು ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯ ಕಾರ್ಮಿಕರಿಗೆ ಕೂಲಿ ಇಲ್ಲ. ಹಾಗೂ ಹೆಚ್ಚುತ್ತಿರುವ ಅಂದ್ರೆ ಕೂಲಿ ಅವರದು ಹೆಚ್ಚಳ ಆಗಲಿಲ್ಲ. ಹೆಚ್ಚುತ್ತಿರುವ ನಗರೀಕರಣ ಗಣನೀಯವಾಗಿ ವಲಸೆ ಕೂಡ ಏರಿಕೆ ಆಗ್ತಾ ಇದೆ. ಈಗ ಯುವಕ ಉದ್ಯೋಗ ಸವಾಲುಗಳು ಹೇಗಿದೆ? ILO ಅಥವಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯುವಕರು ಅಂತ ಹೇಳಿದ್ರೆ 15 ರಿಂದ 24 ವಯಸ್ಸಿನ ಗುಂಪು ಅಂತ ಹೇಳಿ ವ್ಯಾಖ್ಯಾನಿಸ್ತದೆ. ಅಂದ್ರೆ ದುಡಿಯುವ ವಯಸ್ಸಿನ ಜನಸಂಖ್ಯೆಯನ್ನು ಸಾಮಾನ್ಯವಾಗಿ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳು ಅಂತ ಹೇಳಿ ವ್ಯಾಖ್ಯಾನಿಸ್ತದೆ. ಈ ಜನಸಂಖ್ಯಾ ಲಾಭಾಂಶ ಅಥವಾ ಜನಸಂಖ್ಯೆಯ ಗಣನೀಯ ಭಾಗವು ಕೆಲಸ ಮಾಡುವ ವಯಸ್ಸಿನವರಾಗಿದ್ದು ಕನಿಷ್ಠ ಮುಂದಿನ ದಶಕದವರೆಗೆ ಭಾರತವು ಜನಸಂಖ್ಯಾ ಲಾಭಾಂಶವನ್ನು ಪಡೆಯಲಿದೆ. ಸೊ ಯುವ ಜನಸಂಖ್ಯೆಯಲ್ಲಿ ಇಳಿಮುಖ ಆದ್ರೂ ಇಲ್ಲಿ ಗಮನಿಸಿದ್ರೆ ಭಾರತಕ್ಕೆ ಈ ಡೆಮೋಗ್ರಫಿಕ್ ಡಿವಿಡೆಂಡ್ ಇದ್ರೂ ಕೂಡ 2021ರಲ್ಲಿ ಒಟ್ಟಾರೆ ಜನಸಂಖ್ಯೆಯ 27% ಅಷ್ಟು ಯುವ ಜನಸಂಖ್ಯೆಯು 2036 ಆಗುವಾಗ 23ಕ್ಕೆ ಕುಸಿಯುವಂತ ಹಂತದಲ್ಲಿದೆ ಅಂತ ಹೇಳಿ ಇಲ್ಲಿ ಒಂದು ಸೂಚನೆ ಇದೆ. ಅಂದ್ರೆ ಯುವ ಜನಸಂಖ್ಯೆಯಲ್ಲಿ ಇಳಿಮುಖವಾಗುವಂಥದ್ದು, ದಟ್ ಇಸ್ ನಾರ್ಮಲ್. ಯುವ ಕಾರ್ಮಿಕ ಪಡೆಯ ಭಾಗವಹಿಸುವಿಕೆ ವಯಸ್ಕರಿಗಿಂತ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಹಾಗೂ ಇದಕ್ಕೆ ಕಾರಣ ಯುವಕರು ಶಿಕ್ಷಣದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಯುವಕರ ನಿರುದ್ಯೋಗದಲ್ಲಿ ಏರಿಕೆ ಉಂಟಾಗಿದೆ. ಯುವಕರ ನಿರುದ್ಯೋಗವು ಸುಮಾರು 3 ಪಟ್ಟು ಹೆಚ್ಚಾಗಿದೆ. 2000ರಲ್ಲಿ 5.7% ಇಂದ 2019ಗೆ 17.5% ಏರಿಕೆ ಆಗಿದೆ. ಹಾಗೂ 2022ರಲ್ಲಿ ಯುವಕರ ನಿರುದ್ಯೋಗ 12.1%ಗೆ ಇಳಿದಿದೆ ಅಂತ ನಾವಿಲ್ಲಿ ಹೇಳಬಹುದು. ಹಾಗೇನೆ ಭಾರತದ ಉದ್ಯೋಗ ವರದಿ 2024 ಭಾರತದಲ್ಲಿ ಯುವಕರಿಗಾಗಿ 5 ಪ್ರಮುಖ ನೀತಿಗಳಿಗೆ ಇದು ಶಿಫಾರಸು ಮಾಡಿದೆ. ಹೇಗೆ ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿಗೆ ಉತ್ತೇಜನವನ್ನು ನೀಡುವುದು, ಉದ್ಯೋಗದ ಗುಣಮಟ್ಟವನ್ನು ಸುಧಾರಿಸುವುದು, ಕಾರ್ಮಿಕ ಮಾರುಕಟ್ಟೆಯ ಅಸಮಾನತೆಗಳನ್ನು ಪರಿಹರಿಸುವುದು, ಕೌಶಲ್ಯ ಮತ್ತು ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಬಲಪಡಿಸುವುದು ಹಾಗೂ ಯುವಕರ ಉದ್ಯೋಗ ಮತ್ತು ಕಾರ್ಮಿಕ ಮಾರುಕಟ್ಟೆಯ ಮಾದರಿಗಳ ಮೇಲೆ ದತ್ತಾಂಶ ಸಂಗ್ರಹಣೆಯನ್ನು ಸುಧಾರಿಸುವುದು. ಮಾನವ ಅಭಿವೃದ್ಧಿ ಸಂಸ್ಥೆ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇದನ್ನು 1998 ಅಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಲೇಬರ್ ಎಕನಾಮಿಕ್ಸ್ ಸ್ಥಾಪಿಸಿದೆ. ಇದರ ಗುರಿ ಬಡತನ ಮತ್ತು ಅಭಾವದಿಂದ ಮುಕ್ತವಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಮತ್ತು ಬೆಂಬಲಿಸುವಂತ ಸಮಾಜವನ್ನು ಸ್ಥಾಪಿಸಲಿಕ್ಕೆ ಸಹಾಯ ಮಾಡುವುದು. ಹಾಗೂ ಇದು ಕಾರ್ಮಿಕ ಮತ್ತು ಉದ್ಯೋಗ, ಜೀವನೋಪಾಯ, ಲಿಂಗ, ಆರೋಗ್ಯ, ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಇದರ ಕ್ಷೇತ್ರಗಳನ್ನು ಇದು ಸಂಶೋಧಿಸುತ್ತದೆ. ಈ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ನಾವಿಲ್ಲಿ ಯಾಕೆ ಉಲ್ಲೇಖ ಮಾಡಿದ್ವು ಅಂತ ಹೇಳಿದ್ರೆ ILO ಮತ್ತು IHD ಈ ಒಂದು ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಅಂತ ಹೇಳುವಂತ ಈ ರಿಪೋರ್ಟ್ ಅನ್ನೋದು ಹೊರತಂದಿದೆ. 4ನೇ ಪ್ರಶ್ನೆ. ವಿಚ್ ಪ್ರಿನ್ಸಿಪಲ್ ಆಫ್ ಮೆಡಿಸಿನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸಿಮಿಲಿಯಾ ಸಿಮಿಲಂಬಸ್ ಕ್ಯುರಾಂಟೋರ್?
ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಹೋಮಿಯೋಪತಿ. ಹೋಮಿಯೋಪತಿಯ ಸಂಸ್ಥಾಪಕ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಇವರ ಗೌರವಾರ್ಥವಾಗಿ ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಿಸಲಾಯಿತು. ಹೋಮಿಯೋಪತಿಯ ಪಿತಾಮಹ ಎಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಹ್ಯಾನ್ಮನ್ ಇವರ 269ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಲಾಯಿತು. 2024 ವರ್ಲ್ಡ್ ಹೋಮಿಯೋಪತಿ ಡೇ, ಇದರ ವಿಷಯ ಹೋಮಿಯೋ ಪರಿವಾರ್, ಒಂದು ಆರೋಗ್ಯ ಒಂದು ಕುಟುಂಬ. ಈಗ ನಮ್ಮ ಭಾರತದಲ್ಲಿ 6 ಸಾಂಪ್ರದಾಯಿಕ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ಗುರುತಿಸಿದೆ. ಅದು ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ 1995 ಅಲ್ಲಿ ಭಾರತೀಯ ಔಷಧಿ ಮತ್ತು ಹೋಮಿಯೋಪತಿ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಹಾಗೂ ಈ ಸಾಂಪ್ರದಾಯಿಕ ಭಾರತೀಯ ವೈದ್ಯಕೀಯ ಪದ್ಧತಿಗಳ ಜ್ಞಾನವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲಿಕ್ಕೆ ಇದನ್ನು ಸ್ಥಾಪಿಸಲಾಯಿತು. ಭಾರತೀಯ ಔಷಧಿ ಮತ್ತು ಹೋಮಿಯೋಪತಿ ಇಲಾಖೆಯನ್ನು ನವೆಂಬರ್ 2003 ಯಲ್ಲಿ ಆಯುಷ್ ಇಲಾಖೆ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು. ಹಾಗೂ ನವೆಂಬರ್ 9, 2014 ಅಂದು ಪ್ರತ್ಯೇಕ ಆಯುಷ್ ಸಚಿವಾಲಯವನ್ನು ಸಹ ರಚಿಸಲಾಯಿತು. ಈಗ ನಮ್ಮಲ್ಲಿ ಯುನಾನಿ ಪದ್ಧತಿ, ಇದು ಬೇಸಿಕಲಿ ಗ್ರೀಸ್ ನಲ್ಲಿ ಹುಟ್ಟಿಕೊಂಡಿರುವುದು ಮತ್ತು ಇದರ ಅಡಿಪಾಯವನ್ನು ಹಿಪೋಕ್ರೆಟಸ್ ಅವರು ಹಾಕಿದ್ದಾರೆ. ಆದ್ರೂ ಪ್ರಸ್ತುತ ಭಾರತದಲ್ಲಿ ಅಭ್ಯಾಸ ಮಾಡುವ ಯುನಾನಿ ಪದ್ಧತಿ ಅರಬ್ಬರಿಂದ ಬಂದಿದೆ. ಸೊ ಇದನ್ನು ಭಾರತದಲ್ಲಿ ಅರಬ್ಬರು ಮತ್ತು ಪರ್ಷಿಯನರು ಸರಿಸುಮಾರು 11ನೇ ಶತಮಾನದಲ್ಲಿ ಪರಿಚಯಿಸಿದರು. ಹಾಗೆ ಆಯುರ್ವೇದ, ಇದು ಕೂಡ ಅಷ್ಟೇ. ಆಯು ಅಂದ್ರೆ ಜೀವನ, ವೇದ ಅಂದ್ರೆ ಜ್ಞಾನ. ಸೊ ಆಯುರ್ವೇದದಲ್ಲಿ ಇದರ ಅಕ್ಷರಶಃ ಅರ್ಥ ಅಂತ ಹೇಳಿದ್ರೆ ಆಯುರ್ವೇದವು ಜೀವನಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನವಾಗಿದೆ. ಹಾಗೇನೆ ಸಿದ್ಧ ಅಂತ ಇದೆ, ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಇದು ಹುಟ್ಟಿಕೊಂಡಿರುವಂತಹ ಪದ್ಧತಿ. ಸಿದ್ಧ ಅಂದ್ರೆ ಸಿದ್ಧಿಯಿಂದ ಬಂದಿರುವಂತದ್ದು. ಸೊ ಅಗಸ್ತ್ಯ ಮಹಾಮುನಿಗಳು ಈ ಸಿದ್ಧ ವೈದ್ಯಶಾಸ್ತ್ರದ ಸ್ಥಾಪಕ ಅಂತ ಹೇಳಿ ನಂಬಲಾಗಿದೆ. ಸೊ ಈ ಪದ್ಧತಿ ಬೇಸಿಕಲಿ ಯೋಗ, ಧ್ಯಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಜ್ಞಾನವನ್ನು ಸಾಧಿಸಿದ ಪುರುಷರು ಮತ್ತು ಅವರು ಕೊಡುವಂತಹ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಅಲ್ಲಿ ಇದು ಅವಲಂಬಿಸಿದೆ. ಇನ್ನೊಂದು ಸೌರಿಕ್ಪಾ ಅಂತ ಇದೆ, ಇದು ಟಿಬೆಟ್ ನಲ್ಲಿ ಹುಟ್ಟಿಕೊಂಡಿರುವಂತದ್ದು. ಆನಂತರ ಭಾರತ, ನೇಪಾಳ, ಭೂತಾನ್, ಮಂಗೋಲಿಯಾ ಮತ್ತು ರಷ್ಯಾದಲ್ಲಿ ಇದನ್ನು ಅಭ್ಯಾಸ ಮಾಡ್ತಾರೆ. ಸೌರಿಕ್ಪಾ ಸಿದ್ಧಾಂತ ಮತ್ತು ಅಭ್ಯಾಸದ ಬಹುಪಾಲು ಆಯುರ್ವೇದವನ್ನು ಹೋಲ್ತದೆ. ಈ ಔಷಧಿ ಪದ್ಧತಿಯನ್ನು ನಮ್ಮ ಭಾರತ ಸರ್ಕಾರ 2011ರಲ್ಲಿ ಮಾನ್ಯ ಅಂತ ಹೇಳಿ ಗುರುತಿಸಿದೆ. ಇನ್ನೊಂದು ಹೋಮಿಯೋಪತಿ, ಆಗ್ಲೇ ಹೇಳಿದಾಗೆ ಇದು 2 ಗ್ರೀಕ್ ಪದಗಳಿಂದ ಬಂದಿದೆ. ಹೋಮಿಯೋಸ್ ಎಂದರೆ ಅದೇ ರೀತಿ, ಸಿಮಿಲರ್. ಪೆಥೋಸ್ ಅಂತ ಹೇಳಿದ್ರೆ ಸಂಕಟ. ಸೊ ಇದನ್ನು 18ನೇ ಶತಮಾನದಲ್ಲಿ ಭಾರತಕ್ಕೆ ಪರಿಚಯಿಸಲಾಯಿತು. ಈ ಹೋಮಿಯೋಪತಿ ಸಣ್ಣ ಪ್ರಮಾಣದಲ್ಲಿ ಸೂಚಿಸಲಾದ ಡೋಸಸ್ ಗಳೊಂದಿಗೆ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ. ಇದು ಸಿಮಿಲಿಯಾ ಸಿಮಿಲಿಬಸ್ ಮತ್ತು ಕ್ಯುರಾಂಟೋರ್ ಎಂಬ ತತ್ವದ ಮೇಲೆ ಇದು ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರೀಯ ಆಯುರ್ವೇದ ದಿನ. ಸೊ ಕೇಂದ್ರ ಆಯುಷ್ ಸಚಿವಾಲಯ 2016ರಲ್ಲಿ ಧನ್ವಂತರಿ ಜಯಂತಿಯನ್ನು ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ ಆಚರಿಸಲು ಪ್ರಾರಂಭಿಸಿತು. ಕಳೆದ ವರ್ಷ ಇದನ್ನು ನವೆಂಬರ್ 10ರಂದು ಆಯುರ್ವೇದ ಫಾರ್ ಒನ್ ಹೆಲ್ತ್ ಎಂಬ ವಿಷಯದ ಅಡಿಯಲ್ಲಿ ಆಯುರ್ವೇದ ಫಾರ್ ಎವ್ರಿ ಒನ್ ಅಂಡ್ ಎವ್ರಿ ಡೇ ಎಂಬ ಟ್ಯಾಗ್ ಲೈನ್ ನೊಂದಿಗೆ ಆಚರಿಸಲಾಯಿತು. 2021ರಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ನವೆಂಬರ್ 2ರಂದು ಆಚರಿಸಲಾಯಿತು. 2022 ಅಲ್ಲಿ ಇದನ್ನು ಅಕ್ಟೋಬರ್ 23 ಅಂದು ಆಚರಿಸಲಾಯಿತು. ಇದು ಬೇಸಿಕಲಿ ದಿನಕ್ಕೆ ಸಂಬಂಧಿಸಿದಲ್ಲ. ಧನ್ವಂತರಿ ಜಯಂತಿ ಯಾವಾಗ ದಂತೇರಾಸ್ ಅಂತ ಬರ್ತದಲ್ಲ ದೀಪಾವಳಿ ಸಂದರ್ಭದಲ್ಲಿ, ಆ ದಿನದಂದು ಇದನ್ನು ಆಚರಿಸುವಂಥದ್ದು. ಭಗವಾನ್ ಧನ್ವಂತರಿ ಆಯುರ್ವೇದ ಔಷಧದ ದೇವರು. ಹೀಗಾಗಿ ಪ್ರತಿಯೊಬ್ಬರ ಯೋಗಕ್ಷೇಮಕ್ಕಾಗಿ ಪ್ರತಿ ವರ್ಷ ದಂತೇರಾಸ್ ಅನ್ನು ಆಚರಿಸುತ್ತಾರೆ. ಭಗವಾನ್ ಧನ್ವಂತರಿಯು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುವವನು ಅಂತ ಹೇಳಿ ನಂಬಲಾಗಿದೆ. ಸೊ ಹಾಗಾಗಿ ಆ ದಿನದಂದು, ಅವರ ದಂತೇರಾಸ್ ದಿನದಂದು ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ. 5ನೇ ಪ್ರಶ್ನೆ, which act was enacted to bring financial discipline, improve the management of public funds and reduce its fiscal deficits? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ FRBM ಆಕ್ಟ್. ಏನಿದು FRBM ಆಕ್ಟ್ ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ, ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ. ಈ ಕಾಯ್ದೆ 1900 ಈ ಕಾಯ್ದೆಯ ಬಗ್ಗೆ ಹೇಳುವುದಕ್ಕಿಂತ ಮುನ್ನ ನೋಡಿ, ನಮ್ಮ ಬಜೆಟ್ ಅನ್ನು ನಾವು ಗಮನಿಸುವ. 1947ರಲ್ಲಿ ಹೋಲಿಸಿದ್ರೆ ನಮ್ಮ ಕೇಂದ್ರ ಬಜೆಟ್ 2 ಕೋಟಿ ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ ಇತ್ತು. ಆನಂತರ 1997-98ಗೆ ಹೋದ್ರೆ ಅದು 88,937 ಕೋಟಿ ಆಯಿತು. ಹಾಗೆ 2001-2 ಗಮನಿಸಿದ್ರೆ 1,16,000 ಕೋಟಿ ಆಯಿತು. ಅಂದ್ರೆ ಭಾರತ ಸಾಲದ ಸುಳಿಯಲ್ಲಿ ಸಿಲುಕಿತ್ತು.
ಆದ್ದರಿಂದ ಕೇಂದ್ರ ಸರ್ಕಾರ ಏನ್ ಮಾಡಿತು, 2003ರಲ್ಲಿ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿತು. ಈ ಕಾಯ್ದೆಯು ಹಣಕಾಸಿನ ಶಿಸ್ತನ್ನು ತರಲು, ಸಾರ್ವಜನಿಕ ನಿಧಿಯ ನಿರ್ವಹಣೆಯನ್ನು ಸುಧಾರಿಸಲಿಕ್ಕೆ ಮತ್ತು ಹಣಕಾಸಿನ ಕೊರತೆಯನ್ನು ಕಡಿಮೆ ಮಾಡುವಂತ ಗುರಿಯನ್ನು ಹೊಂದಿದೆ. ಈ ಕಾಯ್ದೆಯಡಿ ಎನ್.ಕೆ. ಸಿಂಗ್ ಸಮಿತಿಯ ವರದಿಯ ಪ್ರಕಾರ 2021ರ ವೇಳೆಗೆ ವಿತ್ತೀಯ ಕೊರತೆಯನ್ನು ಜಿಡಿಪಿಯ 3%ಗೆ ಮಿತಿಗೊಳಿಸಲು ಕೇಂದ್ರ ಸರ್ಕಾರವು ತನ್ನ ಗುರಿಯನ್ನು ಹೊಂದಿತ್ತು. ಆದರೆ ಕೋವಿಡ್ನಿಂದಾಗಿ ವಿತ್ತೀಯ ಕೊರತೆ ಹೆಚ್ಚಾಗಿದ್ದು 22-23ಯ ವಿತ್ತೀಯ ಕೊರತೆಯು ಸಹ ಜಿಡಿಪಿಯ 6.4ರಷ್ಟು ಆಗಿದೆ. 2025-26ರ ವೇಳೆಗೆ ವಿತ್ತೀಯ ಕೊರತೆಯನ್ನು ಜಿಡಿಪಿಯ 4.5%ಗಿಂತ ಕಡಿಮೆ ಮಾಡುವ ಉದ್ದೇಶ ಸರ್ಕಾರ ಹೊಂದಿದೆ. ಈಗ ಈ FRBM ಕಾಯ್ದೆ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲವು ಗುರಿಗಳು. 22-23ರ ಕೇಂದ್ರ ಬಜೆಟ್ನಲ್ಲಿ ವಿತ್ತೀಯ ಕೊರತೆಯನ್ನು 3%ಗಿಂತ ಹೆಚ್ಚಿಲ್ಲದಂತೆ ಕಾಪಾಡಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡಿದೆ. ಹಾಗೂ ರಾಜ್ಯ ಸರ್ಕಾರಗಳು ಹಸಿರು ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯುತ್ ವಲಯವನ್ನು ಸುಧಾರಿಸಲಿಕ್ಕೆ ಕ್ರಮಗಳನ್ನು ಕೈಗೊಂಡರೆ ವಿತ್ತೀಯ ಕೊರತೆಯನ್ನು ಹೆಚ್ಚುವರಿ 0.5 ಅಷ್ಟು ವಿಸ್ತರಿಸಬಹುದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ. ಈಗ ಯಾಕೆ ಈ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಕೇರಳ ತನ್ನ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಎಷ್ಟು ಹಣವನ್ನು ಸಾಲವಾಗಿ ಪಡೆಯಬಹುದು ಎಂದು ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ನಡೆಸ್ತಾ ಇದೆ. ಕೇರಳ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣದಂತಹ ಪ್ರಮುಖ ಸೇವೆಗಳಿಗೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ. ಕೇರಳ ತನ್ನ ವೆಚ್ಚವನ್ನು ಸರಿದೂಗಿಸಲಿಕ್ಕೆ ಸಾಲವನ್ನು ಪಡೆಯಬೇಕಾಗಿದೆ. ಈ ಕೇರಳ ಸರ್ಕಾರ ಸಾಲವನ್ನು ಪಡೆದರೆ ವಿತ್ತೀಯ ಕೊರತೆ 3.4% ಆಗಲಿದೆ. ಆದರೆ ಕೇಂದ್ರ ಸರ್ಕಾರವು 3%ಗಿಂತ ಹೆಚ್ಚಿನ ಸಾಲ ಪಡೆಯದಂತೆ ಈ FRBM ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಿದೆ. ಈ ರೀತಿ ಸಾಲ ಪಡೆಯುವ ಶಕ್ತಿಯನ್ನು ಸೀಮಿತಗೊಳಿಸುವುದು ತನ್ನ ಹಣಕಾಸಿನ ಕರ್ತವ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಒಕ್ಕೂಟ ವ್ಯವಸ್ಥೆಯ ತತ್ವವನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿ ಕೇರಳ ಸರ್ಕಾರ ವಾದಿಸ್ತಾ ಇದೆ. ಸಾಮಾಜಿಕ ಸೇವೆಗಳಿಗೆ ಕೇರಳದ ಖರ್ಚು ಐತಿಹಾಸಿಕವಾಗಿ ಅಧಿಕವಾಗಿದೆ. ಆದರೆ ಕೇಂದ್ರ ಸರ್ಕಾರವು 3%ಗೆ ನಿಗದಿಪಡಿಸಿದ ಸಾಲದ ಮಿತಿಗಳಿಂದಾಗಿ ಸವಾಲುಗಳನ್ನು ಇದು ಎದುರಿಸ್ತಾ ಇದೆ. ಕೇರಳ ಸರ್ಕಾರವು 3 ರೂಪದ ಮೂಲಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸುತ್ತದೆ. ಅಂದ್ರೆ ತನ್ನದೇ ರಾಜ್ಯದ ಆದಾಯ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನೀಡುವ ತೆರಿಗೆ ಪಾಲು ಮತ್ತು ಮಾರುಕಟ್ಟೆಯಿಂದ ಪಡೆದ ಸಾಲ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಕೇರಳ ತನ್ನ ಖರ್ಚನ್ನು ಹೆಚ್ಚಿಸಿತು, ಆದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೀಡುವ ತೆರಿಗೆ ಪಾಲು ಹೆಚ್ಚಲಿಲ್ಲ. ಹಾಗಾಗಿ ಕೇರಳ ಸರ್ಕಾರ ಸಾಲದ ಮೇಲೆ ಅವಲಂಬಿಸಿತು. ಹೆಚ್ಚುವರಿ ಸಾಲವನ್ನು ಪಡೆಯಲು ಅನುಮತಿ ಕೋರಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದೆ. ಶಿಕ್ಷಣ ಮತ್ತು ಆರೋಗ್ಯಗಳ ಮೇಲಿನ ಖರ್ಚಿನ ಆರ್ಥಿಕ ಬೆಳವಣಿಗೆಗೆ ಅಗತ್ಯ ಎಂದು ಕೇರಳ ವಾದಿಸ್ತಾ ಇದೆ. RBI ಕೂಡ ಶಿಕ್ಷಣ ಮತ್ತು ಆರೋಗ್ಯಗಳ ಮೇಲಿನ ಖರ್ಚು ಅಭಿವೃದ್ಧಿ ವೆಚ್ಚ ಅಂತ ಹೇಳಿ ಕೂಡ ತಿಳಿಸ್ತದೆ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಅಂತಹ ಖರ್ಚಿಗಾಗಿ ಹಣವನ್ನು ಎರವಲ ಪಡೆದು ವಿವೇಚನೆಯಿಂದ ಬಳಸಿದರೆ ಅಭಿವೃದ್ಧಿ ಖಂಡಿತ ಸಾಧ್ಯ ಅಂತ ಹೇಳ್ತಾರೆ. ಕೇರಳ ಎದುರಿಸುತ್ತಿರುವ ಅನೇಕ ಸವಾಲುಗಳು ಇತರ ರಾಜ್ಯಗಳಂತೆಯೇ ಇವೆ ಮತ್ತು ಇವುಗಳನ್ನು ಪರಿಹರಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರ ನಿರ್ಣಾಯಕವಾಗಿದೆ. ಭಾರತೀಯ ಸಂವಿಧಾನದ 7ನೇ ಶೆಡ್ಯೂಲ್ 3 ಪಟ್ಟಿಗಳನ್ನು ಹೊಂದಿದೆ. ಅದು ಯೂನಿಯನ್ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯು ಒಟ್ಟು 97 ವಿಷಯಗಳನ್ನು ಹೊಂದಿದ್ದು, ರಾಜ್ಯ ಪಟ್ಟಿ 66 ವಿಷಯ ಮತ್ತು ಸಮವರ್ತಿ ಪಟ್ಟಿ 47 ವಿಷಯಗಳನ್ನು ಹೊಂದಿದೆ. ಕೇಂದ್ರ ಪಟ್ಟಿ ಇದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿರುವ ವಿಷಯಗಳನ್ನು ಹೊಂದಿದೆ. ಸೊ ಆ ವಿಷಯಗಳೆಲ್ಲ ಇಲ್ಲಿದೆ. ರಾಜ್ಯ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರಗಳು ಮಾತ್ರ ಶಾಸನ ಮಾಡಬಹುದಾದ ವಿಷಯಗಳನ್ನು ಒಳಗೊಂಡಿದೆ. ಅದರ ಪಟ್ಟಿ ಕೂಡ ಇಲ್ಲಿದೆ. ಇನ್ನು ಸಮವರ್ತಿ ಪಟ್ಟಿ ಇದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳೆರಡೂ ಕೂಡ ಏಕಕಾಲದಲ್ಲಿ ಶಾಸನ ಮಾಡಬಹುದಾದ ವಿಷಯಗಳನ್ನು ಒಳಗೊಂಡಿದೆ. ಶಿಕ್ಷಣವು ಭಾರತೀಯ ಸಂವಿಧಾನದ ಒಂದು ಸಮವರ್ತಿ ಪಟ್ಟಿಯಲ್ಲಿರುವಂತಹ ಒಂದು ವಿಷಯವಾಗಿದೆ. ಈಗ 6ನೇ ಪ್ರಶ್ನೆ. The night trials of the Agni 5 missile was carried out under which mission? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಮಿಷನ್ ದಿವ್ಯಾಸ್ತ್ರ. ಓಕೆ, ಸೊ ಮಿಸೈಲ್ ಕ್ಷಿಪಣಿಗಳು ಅಂದ್ರೆ ಗುರಿಯತ್ತ ಚಲಿಸಬಲ್ಲ ರಾಕೆಟ್ಗಳಾಗಿವೆ ಹಾಗೂ ಅವು ಹೈಟೆಕ್ ಬಾಣಗಳಂತೆ ದೂರದವರೆಗೆ ಪ್ರಯಾಣಿಸಿ ನಿರ್ದಿಷ್ಟ ಗುರಿಗೆ ಅದು ಹೊಡೆಯುತ್ತದೆ. ಕ್ಷಿಪಣಿಗಳಲ್ಲಿ ಹಲವು ವಿಧಗಳಿವೆ. ಒಂದು ಏರ್ ಟು ಏರ್ ಮಿಸೈಲ್ಸ್ ಅಂತ ಹೇಳಿಬಿಟ್ಟು ಇವುಗಳು ವಿಮಾನಗಳಿಂದ ಹಾರಿಸಲಾಗ್ತದೆ ಹಾಗೂ ಇವು ಇತರ ವಿಮಾನಗಳನ್ನು ಹೊಡೆದು ಉರುಳಿಸುತ್ತದೆ. ಲೈಕ್ ತೇಜಸ್ ವಿಮಾನದಿಂದ ಹಾರಿಸಲಾದ ಅಸ್ತ್ರ, BVR ಕ್ಷಿಪಣಿ ಇತ್ಯಾದಿ. ಇನ್ನೊಂದು ಏರ್ ಟು ಸರ್ಫೇಸ್ ಮಿಸೈಲ್, ಇದು ನೆಲದ ಮೇಲೆ ಅಥವಾ ಸಮುದ್ರದಲ್ಲಿನ ಗುರಿಗಳನ್ನು ಹೊಡೆಯಲು ವಿಮಾನಗಳಿಂದ ಉಡಾವಣೆ ಮಾಡುವಂಥದ್ದು.
ಲೈಕ್ ರುದ್ರ, ಇದು ಹೆಲಿಕಾಪ್ಟರ್ನಿಂದ ಹಾರಿಸಲಾದ ಹೆಲಿನಾ ಕ್ಷಿಪಣಿ ಇದಕ್ಕೆ ಉದಾಹರಣೆ. ಇನ್ನು ಸರ್ಫೇಸ್ ಟು ಏರ್ ಮಿಸೈಲ್, ಇದು ವಿಮಾನಗಳನ್ನು ಹೊಡೆದು ಉರುಳಿಸಲು ನೆಲದಿಂದ ಹಾರಿಸುವಂತಹ ಕ್ಷಿಪಣಿಗಳು, ಉದಾಹರಣೆ ಆಕಾಶ್. ಹಾಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಇದು ಭೂಮಿ ಅಥವಾ ಸಮುದ್ರದ ಮೇಲಿನ ಗುರಿಗಳನ್ನು ಹೊಡೆಯಲು ನೆಲದಿಂದ ಉಡಾಯಿಸಲಾಗುವಂತಹ ಕ್ಷಿಪಣಿಗಳು, ಲೈಕ್ ಪೃಥ್ವಿ, ಅಗ್ನಿ, ಬ್ರಹ್ಮೋಸ್, ಇವೆಲ್ಲ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಇನ್ನು ಸಿ ಟು ಸಿ ಮಿಸೈಲ್, ಇದು ಇತರ ಹಡಗುಗಳನ್ನು ಹೊಡೆಯಲು ಹಡಗುಗಳು ಅಥವಾ ಜಲಾಂತರ್ಗಾಮಿ ನೌಕೆಗಳಿಂದ ಉಡಾಯಿಸಲಿರುವಂತಹ ಕ್ಷಿಪಣಿಗಳು. ಇನ್ನೊಂದು ಶಿಪ್ ಟು ಏರ್, ವಿಮಾನಗಳನ್ನು ಹೊಡೆಯಲು ಹಡಗುಗಳು ಅಥವಾ ಜಲಾಂತರ್ಗಾಮಿ ನೌಕೆಗಳಿಂದ ಉಡಾಯಿಸುವಂತಹ ಕ್ಷಿಪಣಿಗಳು. ಹಾಗೆಯೇ ಕ್ರೂಸ್ ಮಿಸೈಲ್, ಇವು ರಾಡಾರ್ ಪತ್ತೆಯನ್ನು ತಪ್ಪಿಸಲಿಕ್ಕೆ ಕಡಿಮೆ ಎತ್ತರದಲ್ಲಿ ದೂರದವರೆಗೆ ಇದು ಹಾರುವಂತಹ ಮಿಸೈಲ್ಗಳು. ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್, ಇವುಗಳು ಅಷ್ಟೇ ನೇರವಾಗಿ ಉಡಾಯಿಸಲಾಗ್ತದೆ ಮತ್ತು ಇದು ನಂತರ ಬಾಗಿದ ಹಾದಿಯಲ್ಲಿ ಅಂದ್ರೆ ಯು ಶೇಪ್ ಅಲ್ಲಿ ಭೂಮಿಗೆ ಹಿಂತಿರುಗ್ತದೆ. ಇವು ತುಂಬಾ ವೇಗವಾಗಿರ್ತದೆ ಮತ್ತು ದೂರದವರೆಗೆ ಕೂಡ ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯಾಣಿಸಬಲ್ಲದು. ಆದರೆ ಒಮ್ಮೆ ಉಡಾವಣೆ ಮಾಡಿದ ನಂತರ ಅವುಗಳ ಪಥವನ್ನು ಹೆಚ್ಚಾಗಿ ನಿಭಾಯಿಸಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಇದೆ. ಇದು ಸರಿಸುಮಾರು 5500 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸುವಂತಹ ಕೆಲವು ಕ್ಷಿಪಣಿಗಳಾಗಿವೆ. ಯಾಕೆ ಈಗ ಪ್ರಸ್ತುತ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಭಾರತವು ಅಗ್ನಿ 5 ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಮಿಷನ್ ದಿವ್ಯಾಸ್ತ್ರ ಎಂದು ಇದನ್ನು ಕರೆಯಲಾಯಿತು. ಹಾಗೂ ಅಗ್ನಿ 5 ಮೇಲ್ಮೈಯಿಂದ ಮೇಲ್ಮೈಗೆ ಹೊಡೆಯುವಂತೆ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿರುತ್ತದೆ. ಇದನ್ನು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗೂ ಈ ಕ್ಷಿಪಣಿಯು 5000 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಅಗ್ನಿ ಕ್ಷಿಪಣಿಗಳು, ಅಗ್ನಿ ಕ್ಷಿಪಣಿ ವರ್ಗವು ಭಾರತದ ಪರಮಾಣು ಬಾಂಬ್ಗಳನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಕ್ಷಿಪಣಿಗಳಾಗಿವೆ. ಅಗ್ನಿ 1ರಿಂದ 5 ಕ್ಷಿಪಣಿಗಳನ್ನು ರಕ್ಷಣಾ ಅಂದ್ರೆ DRDO ನಿರ್ಮಿಸಿದೆ. ಅಗ್ನಿ 1ನ ಸಾಮರ್ಥ್ಯ ನೋಡಬಹುದು 700ರಿಂದ 800 ಕಿಲೋಮೀಟರ್, ಅಗ್ನಿ 2 ಮೋರ್ ದನ್ 2000 ಕಿಲೋಮೀಟರ್ಸ್, ಅಗ್ನಿ 3 ಮೋರ್ ದನ್ 2500 ಕಿಲೋಮೀಟರ್ಸ್, ಅಗ್ನಿ 4 ಇದರದ್ದು 3500 ಕಿಲೋಮೀಟರ್ಸ್ ಗಿಂತ ಜಾಸ್ತಿ, ಹಾಗೂ ಅಗ್ನಿ 5 ಇದು ನೋಡಿದ್ರೆ 5000 ಕಿಲೋಮೀಟರ್ಗೂ ಹೆಚ್ಚು ದೂರ ಪ್ರಯಾಣಿಸುವಂತಹ ಒಂದು ಖಂಡಾಂತರ ಕ್ಷಿಪಣಿಗಳಾಗಿವೆ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಸ್. ಈಗ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಬಗ್ಗೆ ತಿಳ್ಕೊಳ್ಳುವ. ಇದನ್ನು ಖ್ಯಾತ ವಿಜ್ಞಾನಿ ಹಾಗೂ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಕ್ಷಿಪಣಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಔಪಚಾರಿಕವಾಗಿ 1983ರಲ್ಲಿ ಭಾರತ ಸರ್ಕಾರ ಅನುಮೋದನೆಯನ್ನು ಪಡೆದು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೃಥ್ವಿ, ಅಗ್ನಿ, ತ್ರಿಶೂಲ್, ಆಕಾಶ್, ನಾಗ್ ಸೇರಿದಂತೆ ಹಲವಾರು ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. Okay, ಇದು ಇವತ್ತಿನ one-liners. Kambam Valley is located in which state? The answer is Tamil Nadu. Gagan Shakti 2024 exercise recently conducted by Indian Air Force is in which place? The answer is in Pokhran. What is Stargate recently mentioned in news? It is basically a artificial intelligence supercomputer. Recently, who was honored with the International Culture Award 2024? It is Meena Charanda. Mataberi Pera and Pakra textiles belongs to which state? It has got the GI tag. The answer is Tripura. Utkal Divas 2024 is observed on April 1st. Is related to which state? It is Odisha. What is the theme of the World Autism Awareness Day 2024? The answer is Empowering Autistic Voices. Callisto is a satellite of which planet? The answer is Jupiter. Ahobilam Shrine is located in which state? It's in Andhra Pradesh. Katya wheat, which got the GI tag, belongs to which state? It's Uttar Pradesh. Perungamanallur massacre is associated with which state? It's Tamil Nadu. National Maritime Day is observed annually on which date? It's April 5th. Sannati Buddhist site is located in which state? It is near Kanaganahalli in Kalaburgi district, Karnataka. Papikonda National Park is located in which state? It's Andhra Pradesh. World Health Day is observed annually on which date? It is April 7th. And the theme of the World Health Day 2024 is My Health, My Right. Panigiri Buddhist site is located in which state? It's Telangana. Lunar Polar Exploration Mission is a joint mission between which two space agencies? It's between ISRO and JAXA. Of Japan. JAXA is of Japan. Sukna Wildlife Sanctuary is located in which state? It's Chandigarh. What kind of satellite is
TSAT-1A. It is basically a Earth observation satellite. Neptis filria, recently discovered for the first time in India in Tail Valley Wildlife Sanctuary, belong to which species? It's a butterfly. Who won the C.K. Naidu Trophy 23-24? It's Karnataka. The Samudra Lakshmana is a bilateral maritime exercise between which two countries? It is between India and Malaysia. ಇದು ಇವತ್ತಿನ ವಿಡಿಯೋಸ್ಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ. ನಾವಿಕ್ ಸಿಸ್ಟಮ್ ಇಸ್ ಯೂಸ್ಡ್ ಫಾರ್ ದ ನ್ಯಾವಿಗೇಷನ್ ಆಫ್ ಸ್ಯಾಟಲೈಟ್ಸ್ ವಾಸ್ ಪ್ರೀವಿಯಸ್ಲಿ ನೋನ್ ಆಸ್. ಭಾರತೀಯ ಉಪಗ್ರಹಗಳಿಗೆ ಅವಶೇಷಗಳು ಮತ್ತು ಅಪಾಯಗಳನ್ನು ಪತ್ತೆ ಹಚ್ಚಲು ಬಾಹ್ಯಾಕಾಶದಲ್ಲಿ ಮುಂಚಿನ ಎಚ್ಚರಿಕೆ ನೀಡಲು ಇಸ್ರೋ ಯಾವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಭಾರತದ ಉದ್ಯೋಗ ವರದಿ 2024ರ ಪ್ರಕಾರ ವರದಿಯಲ್ಲಿ ಗಮನಿಸಿದಂತೆ ಅನೌಪಚಾರಿಕ ವಲಯದಲ್ಲಿ ಎಷ್ಟು ಶೇಕಡ ಭಾರತೀಯ ಉದ್ಯೋಗಗಳು ಉದ್ಯೋಗದಲ್ಲಿದ್ದಾರೆ? ಹಸಿರು ಶಕ್ತಿಯನ್ನು ಅಳವಡಿಸಿಕೊಳ್ಳಲು ವಿದ್ಯುತ್ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಅಳವಡಿಸಿಕೊಂಡ್ರೆ ರಾಜ್ಯ ಸರ್ಕಾರದ ವಿತ್ತೀಯ ಕೊರತೆ ಮಿತಿಯನ್ನು ಎಷ್ಟಕ್ಕೆ ವಿಸ್ತರಿಸಬಹುದು? ಭಾರತೀಯ ಸಂವಿಧಾನದ 7ನೇ ಶೆಡ್ಯೂಲ್ ಅಲ್ಲಿ ಶಿಕ್ಷಣವನ್ನು ಯಾವ ಪಟ್ಟಿ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ? ಸಮಗ್ರ ಮಾರ್ಗದರ್ಶಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದ ಪ್ರವರ್ತಕರು ಯಾರು? ಇದಿಷ್ಟು ಇವತ್ತಿನ ಪ್ರಶ್ನೆಗೆ ಇರುವಂತಹ ಇವತ್ತಿನ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ವಿಡಿಯೋವನ್ನು ವಾಚ್ ಮಾಡಿ ಆ ನಂತರ ಪ್ರಶ್ನೆಗಳಿಗೆ ಉತ್ತರಿಸಿ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ.